40% ಸರ್ಕಾರ ಈ ಒಂದು ಘೋಷವಾಕ್ಯ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಪ್ರಚಾರವಾಗಿತ್ತು. ಇದೇ ವಿಚಾರವನ್ನು ಮುಂದಿಟ್ಟು ಬಿಜೆಪಿಯ ಸರ್ಕಾರದ ವಿರುದ್ಧ ಅಂದು ವಿಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ನಿರಂತರವಾಗಿ ವಾಗ್ದಾಳಿ ಮಾಡಿ ಆನಂತರ ಅಧಿಕಾರಕ್ಕೂ ಕೂಡ ಬಂತು. ಈಗ ಅಧಿಕಾರಕ್ಕೆ ಬಂದಾದ್ಮೇಲೆ ಲೋಕಾಯುಕ್ತ ತನಿಖೆ ಕೂಡ ಒಂದು ಕಡೆಗೆ ಸಾಗ್ತಾ ಇತ್ತು. ಕಾಂಟ್ರಾಕ್ಟರ್ ಅಂಬಿಕಾಪತಿ ಅವರು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ತನಿಖೆ ಕೂಡ ಆಯಿತು. ಆ ತನಿಖೆಯಲ್ಲಿ 40% ಆರೋಪ ಏನು ಮಾಡಿದ್ರು, ಪ್ರಮುಖವಾಗಿ ಅಂಬಿಕಾಪತಿಯವರ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳಿಲ್ಲ ಅನ್ನುವಂಥ ರಿಪೋರ್ಟ್ ಅನ್ನು ಈಗಾಗಲೇ ಲೋಕಾಯುಕ್ತ ಹಾಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ನಾಯಕರು ಸರ್ಕಾರ ಕ್ಷಮೆ ಕೇಳಬೇಕು, ಕಾಂಗ್ರೆಸ್ಸಿಗರು ಕ್ಷಮೆ ಕೇಳಬೇಕು, 40% ಆರೋಪ ಅನ್ನೋದೇ ಸುಳ್ಳು ಅಂತ ಈಗ ನೇರವಾಗಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ 100% ಸರ್ಕಾರ ಎಂದ ಬಿಜೆಪಿ. ಸುಳ್ಳು ಹೇಳೋದನ್ನ ಬಿಡಿ, ಭ್ರಷ್ಟರಹಿತ ಆಡಳಿತ ಕೊಡಿ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಇಂದು ಕೂಡ ಪರ್ಸೆಂಟೇಜ್ ಸಮರ ಸಾರಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಜ್ಯ ಕೇಸರಿ ಪಡೆ, ಕಾಂಗ್ರೆಸ್ ಸರ್ಕಾರ 100% ಸರ್ಕಾರ ಎಂದು ಕುಖ್ಯಾತಿ ಪಡೆದಿದೆ. ಇನ್ನಾದ್ರೂ ಸುಳ್ಳು ಹೇಳೋದನ್ನ ಬಿಡಿ ಅಂತ ಕಾಲೆಳೆದಿದೆ. ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಹೊರಿಸಿದ್ದ ಆರೋಪ ಸಂಪೂರ್ಣ ಸುಳ್ಳು ಎಂದು ಸಾಬೀತಾಗಿದೆ. ಬಿಜೆಪಿ ಸರ್ಕಾರದ ಮೇಲೆ ಸುಳ್ಳು ಆರೋಪ ಹೊರಿಸಿ ಈಗ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ 100% ಸರ್ಕಾರ ಎಂಬ ಕುಖ್ಯಾತಿ ಪಡೆದಿದೆ. ಕಾಂಗ್ರೆಸ್ಸಿಗರು ಇನ್ನಾದರೂ ಸುಳ್ಳು ಹೇಳುವುದನ್ನ ಬಿಟ್ಟು ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲಿ. ಕಾಂಗ್ರೆಸ್ ವಿರುದ್ಧ ಕೆರಳಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಇದು 60% ಸರ್ಕಾರ ಎಂದಿದ್ರು. ಈ ಮಾತಿಗೆ ಕಾಲೆಳೆದಿರುವ ಪರಮೇಶ್ವರ್ ತಮ್ಮ ಆರೋಪಕ್ಕೆ ಸಾಕ್ಷಿ ನೀಡಿ ಎಂದಿದ್ದಾರೆ. ಈಗ ಅವರು ಇಲ್ಲ ಅಂತ ಹೇಳಿದ್ರೆ ನಮಗೂ ಒಂದು ಆಧಾರ ಇದೆ ಅಲ್ವಾ. ಲೋಕಾಯುಕ್ತದವರು ಹೇಳಿದ್ದ ತಕ್ಷಣಕ್ಕೆ ನಾವು ಕೂಡ ಪರಿಶೀಲನೆ ಮಾಡ್ತೀವಿ. ಅವ್ರು ಹೇಳೋದವ್ರು ಹೇಳ್ತಾರೆ, ಅವರು ಪ್ರೂಫ್ ಮಾಡಬೇಕಲ್ಲ. ಈಗ 100% ನಮ್ಮದು ಭ್ರಷ್ಟಾಚಾರ ಇದೆ ಅಂತ ಅವರು ಪ್ರೂವ್ ಮಾಡಬೇಕಲ್ಲ, ಮಾಡಲಿ ಅವರು. ಸಚಿವರು ಕೂಡ ಬಿಜೆಪಿ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. 333 ರೂಪಾಯಿ ಸಿಗುವಂತ PPE ಕಿಟ್ಟು 2117 ರೂಪಾಯಿಗೆ ಚೈನಾದಿಂದ ತರದ ಅಗತ್ಯ ಯಾಕಿತ್ತು? ಅದಕ್ಕೆ ಉತ್ತರ ಕೊಟ್ರೆ ಸರ್, ಅದೇ ಅಲ್ವಾ 40% ಅಲ್ಲ 400% ಸರ್ಕಾರ. ಅದು 300 ರೂಪೀಸಲ್ಲಿ 2000 ರೂಪೀಸಲ್ಲಿ ನಾಚಿಕೆ ಬರಲ್ವಾ ಇವರಿಗೆ ಸಮರ್ಥನೆ ಮಾಡ್ಕೊಳ್ಳಕ್ಕೆ? ಯಾವುದೋ ಒಂದು ಕೇಸ್ನಲ್ಲಿ ಸಾಕ್ಷಿ ಇಲ್ಲ, ಯಾರು ಸಾಕ್ಷಿ ಕೊಡಬೇಕಾಗಿರೋ ಅವ್ರು ನಿಧನರಾಗಿದ್ದಾರೆ. ಬಹುಶಃ ಅದಕ್ಕಿರ್ಬೋದು. ಆ ಲೋಕಾಯುಕ್ತ ರಿಪೋರ್ಟ್ ನಾವು ನೋಡಿಲ್ಲ, ಸಮಿತಿಗಳು ಕೂತಿದೆಯಲ್ಲ, ಇವ್ರಿಗೆ ಯಾಕೆ ಇಷ್ಟ ಅವಸರ ಜೈಲಿಗೆ ಹೋಗಕ್ಕೆ? ಸತ್ಯ ಅವರ ಬಾಯಿನಲ್ಲೇ ಬಂದಿದೆ. ಮೊದಲು ಎಷ್ಟು ಕೊಟ್ಟಿದ್ರು ಗೊತ್ತಿಲ್ಲ, ಈಗ ಅದು ಅಪ್ಗ್ರೇಡ್ ಆಗಿರುತ್ತೆ. ಈಗ ಚುನಾವಣೆಗಳು ಹಿಂದೆ ನಡೆದಂಗೆ ನಡೀತಾ ಇಲ್ವಲ್ಲ, ಅದರಿಂದ ಈಗ ಜಾಸ್ತಿ ಆಫರ್ ಕೊಟ್ಟಿರ್ಬೋದು. ಹಗರಣದಿಂದ ಯಾರ ಸರ್ಕಾರ ಉಳಿತದ? ಇವ್ರ ಹಗರಣ ಇತ್ತು, ಉಳಿತಾ? ಟರ್ಮ್ ಮುಗಿಸಿದ್ರಲ್ವಾ. ನಮ್ಮ ಹಗರಣ ಏನೂ ಇಲ್ಲ. ಕಾಂಗ್ರೆಸ್ ನಾಯಕರ ಮಾತಿಗೆ ಕುಟುಕಿದ ಸೋಮಣ್ಣ ಪದೇ ಪದೇ ದ್ವೇಷದ ರಾಜಕಾರಣ ಸರಿಯಲ್ಲ, ತಪ್ಪು ಮಾಡಿದವರು ನೀರು ಕುಡಿಯುತ್ತಾರೆ ಎಂದರು. ಬೊಮ್ಮಾಯಿ ಮಾತನಾಡಿ, ನಾನು 23ರ ನಂತರ ಮಾತನಾಡುತ್ತೇನೆ ಎಂದಿದ್ದಾರೆ. ನಾನು 23ವರೆಗೂ ಇದರ ಬಗ್ಗೆ ಏನು ಕಮೆಂಟ್ ಮಾಡೋದಿಲ್ಲ. 23ರ ನಂತರ ನಾನು ಇದರ ಬಗ್ಗೆ ಮಾತನಾಡ್ತೀನಿ. ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಭುಗಿಲೆದಿದ್ದ ಕಮಿಷನ್ ಕದನ ಇದೀಗ ಉಪಚುನಾವಣೆ ಸಂದರ್ಭದಲ್ಲಿ ಮತ್ತೆ ಜೀವ ಪಡೆದುಕೊಂಡಿದೆ. ಉಪಚುನಾವಣೆ ಬಳಿಕ ಈ ವಿಚಾರ ಮತ್ತಷ್ಟು ತಾರಕಕ್ಕೇರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.